ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣ ವಿಫಲವಾಯ್ತಾ? ಆಡಳಿತಾತ್ಮಕವಾಗಿ ಅತಿ ದೊಡ್ಡ ಫೇಲ್ಯೂರ ಅಂಕಿಅಂಶಗಳು ಈಗ ಹೊರಬಿದ್ದಿವೆ. ಏನು ಹೇಳ್ತಾ ಇದೆ ರಿಪೋರ್ಟ್? ಹಾಗಾದರೆ ಮಾತು ತಪ್ಪೋದಕ್ಕೆ ನಾನು ಮೋದಿ ಅಲ್ಲ ಅಂತ ಗುಡುಗಿದ್ದ ಸಿದ್ದರಾಮಯ್ಯನವರು ಏನು ಹೇಳಿದ್ದೋ ಎಲ್ಲವನ್ನ ಕೊಟ್ಟಿದ್ದೀವಿ ಅಂತ ಅಬ್ಬರಿಸ್ತಿರುವಂಥ ಸಿದ್ದರಾಮಯ್ಯನವರು ಅಸಲಿಗೆ ಮಾಡಿರೋದೇನು ಅನ್ನುವಂಥ ಅಂಕಿಅಂಶ ಈಗ ಬಯಲಾಗಿದೆ. ಸರ್ಕಾರದ ಅಸಲಿಯತ್ತನ್ನು ತೆರೆದಿಡ್ತಿರುವಂಥ ಬಿಗ್ ನ್ಯೂಸ್ ಇದು. ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗಷ್ಟೇ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಮಾತು ತಪ್ಪೋದಿಕ್ಕೆ ನಾನು ಮೋದಿ ಅಲ್ಲ ಅಂತ ವ್ಯಂಗ್ಯವಾಗಿ BJP ಸರ್ಕಾರದ ವಿರುದ್ಧ ಗುಡುಗಿದ್ದ ಸಿದ್ದರಾಮಯ್ಯನವರು ಅಸಲಿಗೆ ಏನು ಮಾಡಿದ್ದಾರೆ ಅನ್ನೋದನ್ನು ಬಿಚ್ಚಿಡ್ತಿರುವಂಥ ಅಂಕಿಅಂಶಗಳಿವು. ಸಿವಿಕ್ ಸಂಘಟನೆಯ ರಿಪೋರ್ಟ್ ಕಾರ್ಡ್ ಈಗ ಸರ್ಕಾರದ ಅಸಲಿಯತ್ತನ್ನ ಬಿಚ್ಚಿಟ್ಟಿದೆ. ನೋಡಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಾಗ ಕಾಂಗ್ರೆಸ್ ಕೊಟ್ಟಿದ್ದ 134 ಭರವಸೆಗಳಲ್ಲಿ ಈಡೇರಿಸಿದ್ದು 9 ಮಾತ್ರ. 9ರಲ್ಲಿ 5 ಕೊಡ್ತಾ ಇರೋದು, ಅದು ಕೂಡ ಕೊಟ್ಟಂಗೆ ಬಿಟ್ಟಂಗೆ ಗ್ಯಾರಂಟಿ. 9ರಲ್ಲಿ 5 ಗ್ಯಾರಂಟಿ, ಉಳಿದಿರೋದು 4 ಸಿದ್ದರಾಮಯ್ಯನವರು 134 ಮಾತುಗಳನ್ನು ಕೊಟ್ಟಿದ್ರು ರಾಜ್ಯದ ಜನಕ್ಕೆ. ಅದರಲ್ಲಿ ಮಾಡಿರೋದು 4 ಗ್ಯಾರಂಟಿ ಪ್ಲಸ್ 4 ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನ್ನುವಂಥ ಶಾಕಿಂಗ್ ರಿಪೋರ್ಟ್. ಮತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಗಿತ್ತು, ಏನೇನು ಹೇಳಿದ್ರು, ಏನೇನಾಗಿದೆ ಎಲ್ಲ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಸಿವಿಕ್ ಸಂಘಟನೆಯ ರಿಪೋರ್ಟ್ ಕಾರ್ಡ್ ಈಗ ಬಯಲಾಗಿದೆ. ಅಂದರೆ ಆ ರಿಪೋರ್ಟ್ ಮೂಲಕ ಸರ್ಕಾರದ ಅಸಲಿಯತ್ತು ಬಯಲಾಗಿದೆ. ನಿವೃತ್ತ IAS ಅಧಿಕಾರಿ ಮತ್ತು ಸಿವಿಕ್ ಸಂಘಟನೆಯ ಟ್ರಸ್ಟಿ TR ರಘುನಂದನ್ ಅವರು ನಗರದಲ್ಲಿ ಶುಕ್ರವಾರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ಕರ್ನಾಟಕ ಸರ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋದು ಏನೇನು? 9 ಅಂತ ಹೇಳಿದೆ. 5 ಗ್ಯಾರಂಟಿ ಪ್ಲಸ್ 4. 5 ಗ್ಯಾರಂಟಿ ಯೋಜನೆಗಳ ಜೊತೆ ಶಾಲಾ ಪಠ್ಯಕ್ರಮ ಬದಲಾವಣೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ, ಮೆಟ್ರೋ ಮತ್ತು ಬಸ್ ನಿಲ್ದಾಣಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ, ಆಟೋ ಟ್ಯಾಕ್ಸಿ ಚಾಲಕರ ಕಲ್ಯಾಣ ಮಂಡಳಿ ಸ್ಥಾಪನೆ ಭರವಸೆ. ಇದಿಷ್ಟು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಎಲ್ಲ ಬೋಗಸ್ ಭರವಸೆ. ಕೊಟ್ಟ ಮಾತು ತಪ್ಪೋಕೆ ನಾನು ಮೋದಿ ಅಲ್ಲ ಅಂದಿದ್ದ ಸಿದ್ದರಾಮಯ್ಯನವರು ಮಾಡಿರುವ ಕೆಲಸಗಳಿವು. ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಬೆಂಗಳೂರಿನ ಮೆಟ್ರೋ 2A 2B ಹಂತಗಳನ್ನು ಪೂರ್ಣಗೊಳಿಸ್ತೀವಿ ಅಂತ ಕಾಂಗ್ರೆಸ್ ಹೇಳಿತ್ತು. ತಾನೇ ಹಾಕ್ಕೊಂಡಿದ್ದ ಗಡುವಿನೊಳಗಡೆ ಕಾಮಗಾರಿ ಪೂರ್ಣಗೊಳಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಇದು ಒಂದು ಎಕ್ಸಾಂಪಲ್. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ, ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ ನೋಡಿ. ಹಾಗೆ 62,000 ಶಿಕ್ಷಕರ ಮತ್ತು ಇತರ ಸಿಬ್ಬಂದಿ ಹುದ್ದೆ ಖಾಲಿ ಇವೆ. ಆಗ್ತಾ ಇಲ್ಲ ನೇಮಕಾತಿ ಸರ್ಕಾರಿ ಶಾಲೆಗಳಲ್ಲಿ. ಹಾಗೆ ಅದರಲ್ಲೂ ಕೂಡ ಸರ್ಕಾರ ವಿಫಲವಾಗಿದೆ. ಜಾಬು ಮತ್ತೊಂದು ಅಂತ ಬೇಕಾದಷ್ಟು ಸಮಸ್ಯೆಗಳ ಆಗರವನ್ನು ಸಚಿವರುಗಳು ಶಾಸಕರುಗಳೇ ಬಿಚ್ಚಿಟ್ಟಿದ್ದಾರೆ. ಅದು ಬೇರೆ ವಿಷಯ. ಈಗ ರಿಪೋರ್ಟ್ ಅಂಕಿಅಂಶಗಳ ಸಮೇತ ಹೊರಬಿದ್ದಿರೋ ರಿಪೋರ್ಟನ್ನು ನೋಡ್ತಾ ಹೋಗೋಣ. 50,000 ಕೋಟಿ ವೆಚ್ಚ ಗ್ಯಾರಂಟಿಗೆ ಅಂತ ಎತ್ತಿಟ್ಟಿದ್ದಾರಲ್ವ, ಅದು ಹೇಳಿದಾರಲ್ಲ ಅವರು. ಒಂದೇ ಸಲ ಕೊಡೋಕ್ಕಾಗಲ್ಲ, ಪ್ರತಿ ತಿಂಗಳು ಕೊಡ್ತೀವಿ ಅಂತ ನಾವು ಹೇಳೇ ಇಲ್ಲ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಬಂದಾಗ ಬರುತ್ತೆ, ಅದು 4 ತಿಂಗಳು ಆದ್ಮೇಲೆ ಬಂದರೂ ಬಂತು, 5 ತಿಂಗಳು 6 ತಿಂಗಳಿಗೆ ಬಂದರೂ ಬಂತು, ಹೇಳೋಕ್ಕಾಗಲ್ಲ. ಅದು ಬಿಡಿ, ಅಷ್ಟಾದರೂ ಕೊಡ್ತಿದ್ದಾರೆ ಅನ್ನೋ ಸಮಾಧಾನ ಮಾಡ್ಕೊಳ್ಳೋಣ. ಆದರೆ ಉಳಿದಂತೆ ಏನೇನಾಗಿದೆ? ಅಪಾಯಕಾರಿ ಪರಿಸ್ಥಿತಿಯಲ್ಲಿದೆ. CAG ರಿಪೋರ್ಟು ಇದನ್ನೇ ಹೇಳಿತ್ತು. ಕರ್ನಾಟಕದ ಆರ್ಥಿಕತೆ, ಕರ್ನಾಟಕದ ಭವಿಷ್ಯವನ್ನು ಬಹಳ ಡೇಂಜರಸ್ ಲೆವೆಲ್ಗೆ ಈ ಗ್ಯಾರಂಟಿಗಳು ತಗೊಂಡು ಹೋಗಿ ನಿಲ್ಲಿಸಿವೆ ಅಂತ. ಇದು ಅದೇ ಹೇಳ್ತಿದೆ. ಅಪಾಯಕಾರಿ ವ್ಯವಹಾರಿಕತೆಯನ್ನು ಸೃಷ್ಟಿ ಮಾಡಿದೆ. ರಾಜ್ಯ ಗಮನಾರ್ಹ ಆದಾಯದ ಕೊರತೆಯನ್ನ ಎದುರಿಸ್ತಾ ಇದೆ. ಕರ್ನಾಟಕದಲ್ಲಿ ಗಮನಾರ್ಹ ಆದಾಯದ ಕೊರತೆ ಮತ್ತು ಅಪಾಯಕಾರಿ ವ್ಯವಹಾರಿಕತೆಯನ್ನ ಸೃಷ್ಟಿಸಿದೆ. 7 ಪ್ರಮುಖ ಕ್ಷೇತ್ರಗಳಲ್ಲಿ ಕೊಟ್ಟಿದ್ದ 129 ಭರವಸೆಗಳಲ್ಲಿ 4 ಈಡೇರಿಸಿರೋದು ಅನ್ನೋದು ವೆರಿ ಶಾಕಿಂಗ್. ಅದು ಈಡೇರಿಸೋ ಹಂತದಲ್ಲಿರೋದು, ಏನೆಲ್ಲ 100% ಆಗೇ ಬಿಟ್ಟಿದೆ ಅಂತಲ್ಲ. ಬೆಂಗಳೂರು ನಗರದಲ್ಲಿ ಸಿವಿಕ್ ಸಂಸ್ಥೆ ಬಿಡುಗಡೆ ಮಾಡಿರುವಂಥ ವರದಿಯಲ್ಲಿ ಇರೋದು ಏನೇನು? ಹಾಗಾದರೆ ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಅನಿರ್ದಿಷ್ಟಾವಧಿ ಆಗಿರೋದ್ರಿಂದ ಆಗ್ತಾನೆ ಇಲ್ಲ. ಯಾವಾಗ 1 ತಿಂಗಳು 2 ತಿಂಗಳು 3 ತಿಂಗಳು ಅಂದ್ಕೊಂಡು ಹೋಗ್ತಾನೆ ಇದೆಯಲ್ಲ, ಅದರಿಂದಾಗಿ 19,000 ಕೋಟಿ ರೂಪಾಯಿ ಅನುದಾನ ಸ್ಥಗಿತಗೊಳಿಸೋದಕ್ಕೆ ಕಾರಣ ಆಗಿದೆ. ಇದರಿಂದಾಗಿ ಗ್ರಾಮ ಪಂಚಾಯತ್ಗಳು ಆರ್ಥಿಕ ಸಂಕಷ್ಟದಲ್ಲಿರೋದು. ಅಧಿಕಾರಶಾಹಿ ಅನುಮತಿ ಇಲ್ಲದೆ ತಮ್ಮ ಸ್ವಂತ ಆದಾಯವನ್ನು ಮುಕ್ತವಾಗಿ ಖರ್ಚು ಮಾಡೋಕ್ಕೂ ಆಗಲ್ಲ. KIADB ಅಂತಹ ಇತರ ರಾಜ್ಯ ಸಂಸ್ಥೆಗಳಿಂದ ಬಾಕಿ ಹಣವನ್ನು ನಿರಾಕರಿಸಲಾಗಿದೆ. ಮತ್ತೆ ಹೆಂಗೆ ಅಭಿವೃದ್ಧಿ ಆಗತ್ತೆ?
ಸೊ ಗ್ರಾಮೀಣ ಹಂತದಿಂದ ಹಿಡಿದು ರಾಜ್ಯ ಮಟ್ಟದ ತನಕ ನಾವು ನೋಡೋದಕ್ಕೆ ಹೋದರೆ ಏನಾಗಿದೆ ಇವತ್ತು ಅಭಿವೃದ್ಧಿಯ ಪರಿಸ್ಥಿತಿ ಅನ್ನೋದನ್ನು ಬಿಚ್ಚಿಡ್ತಿರುವಂಥ ಅಂಕಿ ಅಂಶಗಳಿವೆಲ್ಲ. ಮೂಲಭೂತ ಸೇರಿದಂತೆ ನಿರ್ಣಾಯಕ ಕಾರ್ಯಾಚರಣೆ ವೈಫಲ್ಯವಾಗಿದೆ. ಇದು ಅಗತ್ಯ ಗ್ರಾಮೀಣ ಸೇವೆಗಳಿಗೆ ಸ್ಟ್ರೋಕ್ ಹೊಡೆದಂತೆ ಮಾಡಿದೆ. ಕಾರ್ಮಿಕರ ಪಾವತಿಗಳನ್ನು ವಿಳಂಬವಾಗಿಸ್ತಾ ಇದೆ. ಅವರಿಗೆ ಸರಿಯಾಗಿ ಸಂಬಳ ಯಾರಿಗೂ ಆಗ್ತಿಲ್ಲ. ಇನ್ನು ನೋಡಿ, ಗಣಿಗಾರಿಕೆ, ಅರಣ್ಯ, ಪರಿಸರ ಸಂರಕ್ಷಣೆಯಲ್ಲಿ ಒಟ್ಟು 8 ಭರವಸೆ ಕೊಟ್ಟಿದ್ರು. ಈ ಪೈಕಿ ಒಂದನ್ನೂ ಈಡೇರಿಸಿಲ್ಲ. ಈಗ ವಿವಿಧ ಕ್ಷೇತ್ರಗಳನ್ನು ನೋಡ್ತಾ ಹೋಗೋಣ. ಒಂದೂ ಈಡೇರಿಸಿಲ್ಲ. 4 ಭರವಸೆಗಳು ಪ್ರಗತಿಯಲ್ಲಿವೆ, ಇನ್ನು 4 ಭರವಸೆಗಳು ಆರಂಭನೇ ಆಗಿಲ್ಲ. ಒಂದೂ ಈಡೇರಿಸಿಲ್ಲ. ಶಿಕ್ಷಣ ಕ್ಷೇತ್ರ ವೆರಿ ಇಂಪಾರ್ಟೆಂಟ್. 22 ಭರವಸೆಗಳನ್ನು ಕೊಡಲಾಗಿತ್ತು. ಈ ಪೈಕಿ ಕೇವಲ 1 ಭರವಸೆಯನ್ನಷ್ಟೇ ಮಾತು ತಪ್ಪದ ಸಿದ್ದರಾಮಯ್ಯನವರು ಈಡೇರಿಸಿದ್ದಾರೆ ಅನ್ನೋ ರಿಪೋರ್ಟ್ ಅನ್ನ ಇದು ಬಟಾಬೈಲು ಮಾಡಿದೆ. 8 ಭರವಸೆಗಳು ಪ್ರಗತಿಯಲ್ಲಿವೆ, 12 ಭರವಸೆಗಳು ಇನ್ನೂ ಚಾಲನೆಯೇ ಸಿಕ್ಕಿಲ್ಲ. ಆರೋಗ್ಯ ಕ್ಷೇತ್ರದಲ್ಲಿ ಒಟ್ಟು 14 ಭರವಸೆಗಳನ್ನು ಕೊಡಲಾಗಿತ್ತು. ಈ ಪೈಕಿ ಒಂದನ್ನೂ ಈಡೇರಿಸಿಲ್ಲ. 5 ಭರವಸೆಗಳು ಪ್ರಗತಿಯಲ್ಲಿವೆ, 9 ಭರವಸೆಗಳಿಗೆ ಚಾಲನೆಯೂ ಸಿಕ್ಕಿಲ್ಲ. ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಒಟ್ಟು 46 ಭರವಸೆಗಳನ್ನು ಕೊಡಲಾಗಿತ್ತು. ಈ ಪೈಕಿ ಕೇವಲ 2 ಭರವಸೆಗಳನ್ನು ಈಡೇರಿಸಲಾಗಿದೆ. 19 ಭರವಸೆಗಳು ಪ್ರಗತಿಯಲ್ಲಿವೆ, 24 ಭರವಸೆಗಳನ್ನು ಈಡೇರಿಸಿಲ್ಲ, ವಿಫಲವಾಗಿದೆ. ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತೆ 10 ಭರವಸೆ ಕೊಟ್ಟಿದ್ರು. ಈ ಪೈಕಿ ಒಂದನ್ನೂ ಈಡೇರಿಸಿಲ್ಲ. 3 ಭರವಸೆಗಳು ಮಾತ್ರ ಪ್ರಗತಿಯಲ್ಲಿವೆ, 7 ಭರವಸೆಗಳಿಗೆ ಚಾಲನೆಯೂ ಸಿಕ್ಕಿಲ್ಲ ಅನ್ನೋದು ವೆರಿ ಸ್ಯಾಡ್. ಆಡಳಿತ ವಿಭಾಗಕ್ಕೆ ಸಂಬಂಧಪಟ್ಟಂತೆ 14 ಭರವಸೆಗಳನ್ನು ಕೊಡಲಾಗಿತ್ತು. ಇಲ್ಲೂ ಒಂದನ್ನೂ ಈಡೇರಿಸಿಲ್ಲ. 5 ಭರವಸೆಗಳು ಪ್ರಗತಿಯಲ್ಲಿವೆ, 9ಕ್ಕೆ ಚಾಲನೆ ದೊರೆತಿಲ್ಲ. ಅಸಂಘಟಿತ ಕಾರ್ಮಿಕರು ಮತ್ತು ಇತರೆ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಬೀದಿ ಬದಿ ಮಾರಾಟಗಾರರು, ಚಾಲಕರು, ಈ ಅಸಂಘಟಿತ ಕಾರ್ಮಿಕರು, ಪೌರ ಕಾರ್ಮಿಕರೆಲ್ಲ ಇರ್ತಾರಲ್ಲ, ಅವ್ರಿಗೆ ಸಂಬಂಧಪಟ್ಟಂತೆ 15 ಭರವಸೆಗಳನ್ನು ಕೊಡಲಾಗಿತ್ತು ಕಾರ್ಮಿಕ ವರ್ಗಕ್ಕೆ. ಈ ಪೈಕಿ ಕೇವಲ ಒಂದೇ ಒಂದು ಭರವಸೆಯನ್ನು ಈಡೇರಿಸಲಾಗಿದೆ. 6 ಭರವಸೆಗಳು ಇನ್ನು ಆನ್ ದಿ ವೇ, 8 ಚಾಲನೆಯೇ ಸಿಕ್ಕಿಲ್ಲ. ಒಟ್ಟು ರಿಪೀಟ್ ಮಾಡ್ತಿದ್ದೀನಿ, 134 ಭರವಸೆಗಳ ಪೈಕಿ ಗ್ಯಾರಂಟಿ 5 ಸೇರಿ ಒಟ್ಟು 9, ಅಂದರೆ ಗ್ಯಾರಂಟಿ ಬಿಟ್ಟು ಕೇವಲ 4 ಮಾತ್ರ ಈಡೇರಿಸಲಾಗಿರೋದು. 2.5 ವರ್ಷದ ಸಮಯ ಮುಗಿಯೋದಕ್ಕೆ ಕೆಲವು ದಿನಗಳು ಉಳ್ಕೊಂಡಿದೆ. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿತಾರೆ ಅನ್ನೋ ಮಟ್ಟಿಗೆ ಜೋರು ಜಟಾಪಟಿ ಆಗ್ತಾ ಇರೋ ಹೊತ್ತಲ್ಲಿ ಯಾರಾದರೂ CM ಹಾಕ್ಕೊಳ್ಳಿ, ಆದರೆ ಜನರ ಪರಿಸ್ಥಿತಿ ಏನಾಗಿದೆ, ಗ್ಯಾರಂಟಿ ಎಫೆಕ್ಟ್ ಏನಾಗಿದೆ, ಅಭಿವೃದ್ಧಿಯ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ಈಗ ಕೈಗನ್ನಡಿಯನ್ನು ಹಿಡಿದಿದೆ ಈ ರಿಪೋರ್ಟ್. ಶೇಕಡಾವಾರು ಪ್ರಮಾಣದಲ್ಲಿ ಸರ್ಕಾರದ ಸಾಧನೆಯನ್ನು ನೋಡೋದಾದರೆ, ಅವ್ರು ಏನು ಹೇಳ್ಕೊಂಡ್ರು, ಅಧಿಕಾರಕ್ಕೆ ಬಂದರು, ಈಗ ಏನು ಮಾಡಿದ್ದಾರೆ ಅಂತ ನೋಡೋದಕ್ಕಾದ್ರೆ ಹೋದರೆ ಗ್ಯಾರಂಟಿ ಸೇರಿಸಿ (3.1) ಮಾತ್ರ ಈಡೇರಿದೆ. ಕೊಟ್ಟ ಮಾತನ್ನ ತಪ್ಪೋದಿಕ್ಕೆ ನಾನು ಮೋದಿ ಎಲ್ಲ ಅಂತ ಹೇಳಿರುವ ಸಿದ್ದರಾಮಯ್ಯನವರು, ಎಲ್ಲವನ್ನೂ ಮಾಡಿದ್ದೀವಿ ನಾವು ಗ್ಯಾರಂಟಿಯ ಜೊತೆಗೆ ಅಂತ ಹೇಳ್ಕೊಳ್ತಿರೋ ಸಿದ್ದರಾಮಯ್ಯನವರು ಮಾಡಿರುವ ಸಾಧನೆ 3.1% 100ಕ್ಕೆ, ಅಂದರೆ ಈ ಭರವಸೆಗಳ ಈಡೇರಿಕೆ ನಿಟ್ಟಿನಲ್ಲಿ ಅನ್ನೋದನ್ನು ನೋಡಬಹುದು. ಎಲ್ಲಕ್ಕಿಂತ ಪ್ರಮುಖವಾಗಿ 62,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳು ಭರ್ತಿಯಾಗದೆ ಉಳ್ಕೊಂಡಿವೆಯಲ್ಲ. ಮೋದಿ ವಿರುದ್ಧ ಉದ್ಯೋಗ ಮತ್ತೊಂದು ಭರ್ತಿಯಾಗಿಲ್ಲ ಅಂತ ಅಟ್ಯಾಕ್ ಮಾಡೋ ಸಿದ್ದರಾಮಯ್ಯನವರು 62,000 ಅದಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡದೆ ಉಳಿಸಿರೋದು ಯಾಕೆ? ಆಲ್ರೆಡಿ ಸಂಬಳ ಬರ್ತಿಲ್ಲ. ದೀಪಾವಳಿಗೆ ಪಾಪ ಇವರೆಲ್ಲ ಆಶಾ ಮತ್ತು ಅಂಗನವಾಡಿ ಅವ್ರದ್ದೆಲ್ಲ ಪ್ರೊಟೆಸ್ಟ್ ನೋಡಿದ್ವಿ. 3 ತಿಂಗಳಿಂದ ಸಂಬಳ ಕೊಡಲಿಲ್ಲ ಅಂದರೆ ಅವ್ರ ಕಥೆ ಏನಾಗಬೇಡ ಅಲ್ವಾ? ತೆಲಂಗಾಣದಲ್ಲಿ 5-6 ತಿಂಗಳಿಂದ ಇಲ್ವಂತೆ. ಕರ್ನಾಟಕದಲ್ಲಿ 3 ತಿಂಗಳಿಂದ ಸುಮಾರು ಇಲಾಖೆಗಳಲ್ಲಿ ಇಲ್ಲ ಪಾಪ ಸಂಬಳ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಂಬಳ ಕೊಡೋದಕ್ಕೂ ಆಗದಂತಹ ಪರಿಸ್ಥಿತಿ, ದುಸ್ಥಿತಿಗೆ ಸರ್ಕಾರ ತಲುಪಿದೆಯಾ ಅನ್ನೋ ಆಕ್ರೋಶ ಸಿಡಿದಿತ್ತು. ಈ ವೈದ್ಯಕೀಯ ಸಂಬಂಧಪಟ್ಟಂತೆ ಕೆಲವು ಕಾರ್ಮಿಕರಿಗೆ ಮತ್ತು ಈ ಅಂಗನವಾಡಿ ಮತ್ತೊಂದು ಅಂದ್ಕೊಂಡು ಸುಮಾರು ಆಕ್ರೋಶಕ್ಕೆ ವ್ಯಕ್ತವಾಗಿತ್ತು. ಈಗ ನೋಡಿ, ಶಿಕ್ಷಣದ ಮೇಲಿನ ವೆಚ್ಚ ಒಟ್ಟು ಖರ್ಚಿನ 10% ಇದು ರಾಷ್ಟ್ರೀಯ ಸರಾಸರಿಗಿಂತ ತುಂಬ ಕಡಿಮೆಯಾಗಿದೆ. ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಯಾವುದೇ ರಾಜ್ಯ, ಆದರೆ ರಾಷ್ಟ್ರೀಯ ಸರಾಸರಿಗಿಂತ ತುಂಬ ಲೋ ಲೆವೆಲಲ್ಲಿದೆ ಕರ್ನಾಟಕ ಅನ್ನೋದನ್ನು ಅಂಕಿಅಂಶಗಳು ಬಯಲು ಮಾಡಿವೆ. ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರಿಸಬೇಕು. ಇಲ್ಲ, ಈ ರಿಪೋರ್ಟ್ ಅಂಕಿಅಂಶಗಳು ತಪ್ಪು, ಇವರು ಸುಳ್ಳು ಹೇಳಿದ್ದಾರೆ ಸಿವಿಕ್ ರಿಪೋರ್ಟು ಅಂತ, ಅದನ್ನಾದರೂ ಅಲ್ಲಗಳೆದು ಖಂಡಿಸಿ ಅಸಲಿ ನಂಬರ್ಸನ್ನು ರಿಲೀಸ್ ಮಾಡಬೇಕು.
ಕೃಷಿ ಕ್ಷೇತ್ರದಲ್ಲಿ ಸರ್ಕಾರ ಕಾರ್ಯಕ್ಷಮತೆಯ ವಿಶ್ಲೇಷಣೆ ಗಮನಾರ್ಹ ನೀತಿ ದ್ವಂದ್ವತೆಯನ್ನು ಎತ್ತಿ ತೋರಿಸ್ತಿದೆ ಅಂತ ಸಿವಿಕ್ ವಿಶ್ಲೇಷಣೆ ಹೇಳ್ತಿದೆ. ಭೂ ಕಬಳಿಕೆ ನೀತಿಗಳಿಂದ ರೈತರ ಪ್ರಯತ್ನಗಳೇ ದುರ್ಬಲವಾಗುವಂತಾಗಿವೆ. ಕೈಗಾರಿಕಾ ಯೋಜನೆಗಳಿಗಾಗಿ 1700 ಎಕರೆಗೂ ಹೆಚ್ಚು ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಭೂ ಸ್ವಾಧೀನಕ್ಕೆ ಸೂಕ್ತ ಪರಿಹಾರವನ್ನು ಕೊಡೋದಿಕ್ಕೆ ಸರ್ಕಾರಕ್ಕೆ ಇಷ್ಟ ಇಲ್ಲ. ಕಾರ್ಪೊರೇಟ್ ಮಾಲೀಕತ್ವ ಅನುಕೂಲಕರವಾದ ಹಿಂದಿನ ಭೂ ಸುಧಾರಣೆ ತಿದ್ದುಪಡಿಗಳನ್ನು ಹಿಂಪಡೆಯುವಲ್ಲಿ ವಿಫಲವಾಗಿದೆ ಅಂತ ಈ ರಿಪೋರ್ಟ್ ಬಯಲು ಮಾಡಿದೆ. ಈ ಸರ್ಕಾರ ರೈತ ವಿರೋಧಿ ನಡೆಯನ್ನ ಅನುಸರಿಸಿದೆ, ಮತ್ತೆ ಶಿಕ್ಷಣದ ದೃಷ್ಟಿಯಲ್ಲಿ ಬಹಳ ಲೋ ಲೆವೆಲ್ ಅಲ್ಲಿದೆ ಸಾಧನೆ ಅನ್ನೋದನ್ನ ಹೇಳ್ತಾ ಇದೆ. ಸೊ ಸಿದ್ದರಾಮಯ್ಯನವರ ಸರ್ಕಾರ ಏನು ಮಾಡಿದೆ ಅನ್ನೋದನ್ನ ನಾವು ಹೇಳ್ತಿರೋದಲ್ಲ, ಯಾರೋ ಪ್ರತಿಪಕ್ಷಗಳು ಹೇಳ್ತಿರೋದಲ್ಲ, ಯಾವ ಮೀಡಿಯಾ ರಿಪೋರ್ಟ್ಸ್ ಅಲ್ಲ, ಇದು ಸಿವಿಕ್ ಈ ಸರ್ವೆ ರಿಪೋರ್ಟು ಅಂಕಿಅಂಶಗಳ ಸಮೇತ ಅವರು ದಾಖಲೆ ಸಮೇತ ಇಟ್ಟಿದ್ದಾರೆ. ಇದು ತಪ್ಪು ಅನ್ನೋದು ಹೌದಾದ್ರೆ ಸರ್ಕಾರ ಇದರ ವಿರುದ್ಧ ಕಾನೂನು ಹೋರಾಟನೂ ಮಾಡಬಹುದು. ಈ ರಿಪೋರ್ಟ್ ಏನು ಮಂಡನೆಯಾಗಿದೆ ಅದರ ವಿರುದ್ಧ. CAG ರಿಪೋರ್ಟ್ ಅನ್ನು ಕೂಡ ನಾವು ನೋಡಿದ್ದೀವಿ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಭವಿಷ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡೋ ರೀತಿಯಲ್ಲಿ ಬಹಳ ಡೇಂಜರಸ್ ರೂಟಲ್ಲಿ ಸಾಗ್ತಾ ಇದೆ ಅಂತ ಹೇಳಿತ್ತು. ಈಗ ಈ ರಿಪೋರ್ಟ್ ಅದನ್ನೇ ಹೇಳ್ತಿದೆ. ಬೇಡ, ಇದನ್ನೂ ಬಿಟ್ಟು ಹಾಕಿ. ಜಮೀರ್ ಅಹ್ಮದ್ ಖಾನ್ ಅವರೇ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟಿದ್ದಾರೆ. ಅವ್ರ ವಿಡಿಯೋ ನೋಡಿ ಒಂದ್ಸಲ. ಗ್ಯಾರಂಟಿ ಯೋಜನೆಗಳಿಂದ ಅನುದಾನವೇ ಇಲ್ಲ ಅನ್ನೋದನ್ನ ಒಪ್ಪಿಕೊಂಡ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು, ರಸ್ತೆ ಬೇಕಾ, ಗ್ಯಾರಂಟಿ ಬೇಕಾ, ಗ್ಯಾರಂಟಿ ಬೇಕು ಅಂದ್ರೆ ರಸ್ತೆ ಇಲ್ಲ, ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಇಲ್ಲ. ಶಾಸಕರುಗಳು ತುಂಬಾ ಜನ ಹೇಳಿದ್ರು. ಈಗ ಮಿನಿಸ್ಟರ್ ಸಿದ್ದರಾಮಯ್ಯನವರ ಪರಮಾಪ್ತ ಜಮೀರ್ ಅಹ್ಮದ್ ಖಾನ್ ಅವರು ಹೇಳ್ತಿದ್ದಾರೆ ನೋಡಿ, ಅನುದಾನ ಇಲ್ಲ, ಗ್ಯಾರಂಟಿಯಿಂದ 0 ಆಗಿದ್ದೀವಿ ನಾವು ಅಂತ ಒಪ್ಕೊಂಡಂಗಾಯ್ತು. ಹಂಗಾದ್ರೆ ಗ್ಯಾರಂಟಿಗಳಲ್ಲಿ ಈಗ ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಂಗೆ 5 ಗ್ಯಾರಂಟಿಯಲ್ಲಿ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಆ ಮಧ್ಯದಲ್ಲಿ ಅನುದಾನ ಸಿಕ್ಕೋದು ಬಹಳ ಕಷ್ಟ ಆಗಿದೆ. ಅಂದ್ರೆ ನಿಮ್ಗೆ MLA ಹೆಂಗಂದ್ರೆ ಜಿಟ್ಕಾ ಅಂದ್ರೆ ಹಂಗಿಂಗ್ ಜಿಟ್ಕಾ ಇಲ್ಲ. ಯಾವ ಕಾರಣಕ್ಕೆ ಯಾವ ಮಂತ್ರಿಗಳು ಬೀಳಂಗಿಲ್ಲ, ಯಾರಿಗೂ ಬೆಳಗಿಲ್ಲ. ಕೊನೆಗೆ ಅವ್ರ ತಾಲೂಕು ವಿಚಾರ ಬಂದ್ರೆ ಕೊನೆಗೆ ಕಾಲಿಗೆ ಬಿಟ್ಬಿಡ್ತಾನೆ. ಕೊನೆಗೆ ಕರ್ನಂತ ಹಣ ನಂಗೆ ಗೊತ್ತಿಲ್ಲ. ತೆಲಂಗಾಣ ಮುಖ್ಯಮಂತ್ರಿ ಆದ್ರೆ ಓಪನ್ ಆಗಿ ಹೇಳ್ತಾರೆ, ನನ್ನ ಹತ್ರ CM ಆದ್ಮೇಲೆ ಗೊತ್ತಾಗಿತ್ತು ಈ ಗ್ಯಾರಂಟಿ ನಿಭಾಯಿಸೋದು ಕಷ್ಟ ಅಂತ. ಬಡವರಿಗೆ ಮನೆ ಕಟ್ಸ್ಕೊಡೋದಕ್ಕೆ ನಯಾ ಪೈಸೆನೂ ಇಲ್ಲ, ಸಂಬಳ ಕೊಡೋದಕ್ಕೂ ಸಾಲ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ನಮ್ಮ ಸರ್ಕಾರ ಕೈಲಾಗದ ಸರ್ಕಾರ ಅನ್ನೋ ರೀತಿಯಲ್ಲಿ ತೆಲಂಗಾಣ CM ಹೇಳಿದ್ರು ಅಂತಾನೆ ಆಕ್ರೋಶ ವ್ಯಕ್ತವಾಯ್ತಲ್ವಾ. ಅವ್ರ ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಗಂಭೀರ ಸ್ವರೂಪದಲ್ಲಿ ಗಮನ ಸೆಳೀತು. ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಹೊರತಾಗಿಲ್ಲ ಪರಿಸ್ಥಿತಿ. ಆದ್ರೆ ಸಿದ್ದರಾಮಯ್ಯನವ್ರು ಮಾತ್ರ ಇದನ್ನು ಯಾವತ್ತೂ ಹೇಳಿಲ್ಲ, ನಾವು ಮಾಡಿಲ್ಲ, ಆಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಒಂದು ಸಲನೂ ಹೇಳಲ್ಲ. ಮಾಡಿದ್ದೇವೆ ಅಂತಾನೆ ಹೇಳ್ತಾರೆ ಸಿದ್ದರಾಮಯ್ಯನವರು. ಆದ್ರೆ ಪರಿಸ್ಥಿತಿ ಹಿಂಗಿದೆ ಅಂತಿದೆ ಈ ರಿಪೋರ್ಟ್. ಕಾದ್ ನೋಡೋಣ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಈ ರಿಪೋರ್ಟ್ ಸಂಬಂಧಪಟ್ಟಂತೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.